ನಾವು ನಕಲಿ ಅಂಕಪಟ್ಟಿ ದಂಧೆಯ ಪಕ್ಕಾ ಮಾಹಿತಿ ಪಡೆದು ದಂಧೆಕೋರರನ್ನ ನಮ್ಮ ತಂಡ ಸಂಪರ್ಕಿಸಿತು. SSLC ಆಗಿಲ್ಲದೆ ಇದ್ರು PUC ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ ಅನ್ನೋದು ನಮಗೆ ಅಲ್ಲೇ ಗೊತ್ತಾಗಿತ್ತು. PUC ಮಾರ್ಕ್ಸ್ ಕಾರ್ಡ್ಗೆ 20,000 ರೂಪಾಯಿ ದರ ನಿಗದಿ ಮಾಡಿದ್ರು ಈ ಖದೀಮರು. ನೀವು PUC ಮಾರ್ಕ್ಸ್ ಕಾರ್ಡ್ ಬೇಕಾ ಸರ್, ಇದರ ಚಾರ್ಜ್ 20,000 ಆಗುತ್ತೆ ಅಂತ. ಯಾವುದೇ ಖಾಸಗಿ ನೌಕರಿಗೆ ಈ ಮಾರ್ಕ್ಸ್ ಕಾರ್ಡ್ ಅನ್ನ ಬಳಸಬಹುದು. ಯಾವುದಾದ್ರೂ ಒಂದು ಕಂಪನಿಗೆ ಹೋಗಿ ಏನಪ್ಪಾ ನಿಮ್ಮ ಕ್ವಾಲಿಫಿಕೇಶನ್ ಅಂದ್ರೆ, ಇಲ್ಲ ಸರ್ ನಾನು ಓದಿಲ್ಲ ಅಂದ್ರೆ ಕೆಲಸ ಕೊಡ್ತಾರಾ? ಹಿಂಗಿದ್ದೊಂದು ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ಅವರಿಗೆ ಕೆಲಸ ಸಿಗತ್ತೆ. ನೀವು ಓದಿಲ್ಲ, ಎಕ್ಸಾಮ್ ಬರ್ದಿಲ್ಲ, ರಿಸಲ್ಟ್ಗೋಸ್ಕರ ಕಾದಿಲ್ಲ, ಹಗಲು ರಾತ್ರಿ ಕಷ್ಟಪಟ್ಟಿಲ್ಲ, ಆದ್ರೆ ಕೈಯಲ್ಲಿ ದುಡ್ಡಿದೆ ಅಂತ ಹೇಳಿದ್ರೆ ಇಂತಹ ಸರ್ಟಿಫಿಕೇಟ್ಗಳು ಸಿಗತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ ಅದನ್ನ ಬಯಲು ಮಾಡಿದೆ. ನಡೀತಿರ್ಲಿಲ್ಲ ಕರ್ನಾಟಕ ಸ್ಟೇಟ್ ಐತ್ರಿ. ಇಲ್ಲ ನೀವು ಕೇಳ್ಕೋರಿ, ನಿಮ್ಗೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅದಕ್ಕೆ ಬೇಕಾದ್ರೆ ಕರ್ನಾಟಕ ಸ್ಟೇಟ್ ಅದರಿ. ಗೌರ್ಮೆಂಟ್ ಜಾಬಿಗೆ ಎಷ್ಟು ಯೂಸ್ ಆಗಲ್ಲ, ಪ್ರೈವೇಟಿಗೆ ನಡೀತಾರೆ. ಅದು ಎಂದ್ ಬರೋಣ್ರಿ ಸರ್? ನೀವು ಕಳಿಸಿರಲ್ಲ, ಈಗ ಫಸ್ಟ್ 10ನೇ ಮಾಡ್ಬೇಕು, ಹಂಗೇನೆ ಮಾಡ್ಬೇಕು. ದಾವಿ ಮಾಡ್ಸೋನ್ ದಾವಿ ರೀ, 12ವಿ ಮಾಡ್ಸೋನ್ 12ವಿ ರೀ. ಯಾವ್ದು 12ವಿ ಮಾಡ್ಸೋಣ? 12ವಿ ಮಾಡ್ಸೋಣ್ರಲ್ಲ. 12ವಿ ಮಾಡಿಸ್ತೀರಿ? ಡೈರೆಕ್ಟ್ 12ವಿ ಮಾಡೋಣ. ಅದಕ್ಕೇನದ್ರಿ ಎಷ್ಟಾಗತ್ರಿ ಖರ್ಚು ಸರ್? ಅದು 20 ನೋಡ್ರಿ. ನೋಡ್ರಿ ಇದ್ ಮಾಡ್ರಲ್ಲ, ಭಾಳ ಆಗದಲ್ರಿ. ಚಿಕ್ಕೋಟೆಗೆ ಕಮ್ಮಿ ಐತ್ರಿ. ಚಿಕ್ಕೋಟೆಗೆ ರೀ? ರೀ ಕಮ್ಮಿ ಅದ ರೀ. ಅಲ್ಲೇ ಮಾಡ್ಕೋರಿ. ಹಂಗಿಲ್ರಿ. ಇಲ್ಲ ನಿಮ್ಗೆ ಎಲ್ಲಿ ಕಮ್ಮಿ ಇದು ಅನಿಸ್ತು ಮಾಡ್ಕೊಂಡ್ಬಿಟ್ರಿ. 20 ಆಗತ್ರಿಲ್ಲ ಸರ್? ಹಾ ರೀ, 20 ಆಗತ್ರಿ ಫೈನಲ್ ರೀ? ಹ್ಞೂ ರೀ. ಅದು ನಾವು ನಮ್ದು ಏನದಂದ್ರೆ ರೆಗ್ಯುಲರ್ ರೀ, ನಾವು ಓಪನ್ ಮಾಡ್ಸಲ್ಲ. ಹಾ ರೀ. ಏನಿಲ್ಲ, ಸುಮ್ಮ ಯಾವ ಅಡ್ಮಿಷನ್ ಸಂಬಂಧ, ಯಾವ ಪ್ರೈವೇಟ್ ಸಂಬಂಧ ಏನತ್ರಿ ಅಂತ ಅನುಕೂಲ ಆಗ್ತದೆ. ಡಾಕ್ಯುಮೆಂಟ್ ಸರ್ ರೀ ಈಗೇನ್ ಕಳಿಸಿರಲ್ಲ ಇಷ್ಟ ಸಾಕು ನಮ್ಗೆ. ಇದು ಮಾರ್ಕ್ಸ್ ಕಾರ್ಡ್ ಎಷ್ಟ ಸಾಕ್ರಿ? ಸಾಕು. ಒಂದು 10th ಒಂದು ಮುಗೀತು, ಮಾರ್ಕ್ಸ್ ಕಾರ್ಡ್ ಇತ್ತು ಭಾಳ ಚಲೋ ಆಗಿತ್ತು. ಮಾರ್ಕ್ಸ್ ಕಾರ್ಡ್ 10th ಮಾರ್ಕ್ಸ್ ಕಾರ್ಡ್ ಸಿಗ್ಬೋದ್ರಿ ಸರ್? 10th ಸಿಕ್ಕಿತ್ತ ಭಾಳ ಅನುಕೂಲ ಆಗ್ತಿತ್ತು. ಆಯ್ತು ಮಾಡ್ಸಂತ. ಏನ್ ಫೋನ್ ಪೇ ಮಾಡೋದನ್ರಿ ಸರ್, ಕ್ಯಾಶ್ ಬಂದ್ ಕೊಡನ್ರಿ? ನೀವು ಅಲ್ಲಿಂದ ಊರಿಂದ ಬರೋದು ದೂರ ಆಗ್ತಿತ್ತು ಮಾಡ್ತಿತ್ತು ಅಂದ್ರೆ ಫೋನ್ ಪೇ ಮಾಡೋನು ಓಕೆ. ಹಾ ಸರ್. ಇಲ್ಲ ನಾ ಬಂದೇ ಕೊಡ್ತೀನಿ ಸರ್ ಅಂದ್ರೆ ಬೇಕಾದ್ರೆ ಬರೀ ಯಾವ ಬರ್ತೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.